ಚಿಕ್ಕಹೊಸಳ್ಳಿ ಗ್ರಾಮದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಗ್ನಿಕುಂಡೋತ್ಸವ, ಕರಗ ಮಹೋತ್ಸವ, ಪಲ್ಲಕ್ಕಿ ಉತ್ಸವ ಹಾಗೂ ಪೂಜಾ ಕುಣಿತ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ಹಾಗೂ ಅದ್ದೂರಿಯಾಗಿ ನೆರವೇರಿದವು. ಮಂಗಳವಾರ ನಡೆದ ಅಗ್ನಿಕುಂಡೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಶ್ರೀ ಮಹದೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಜಾತ್ರೆಯ ಅಂಗವಾಗಿ ರುದ್ರಾಭಿಷೇಕ, ಪುಷ್ಪಾಲಂಕಾರ ಹಾಗೂ ಬೆಲ್ಲದಾರತಿ ನೆರವೇರಿಸಲಾಯಿತು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಉತ್ಸವ ಮೂರ್ತಿಯೊಂದಿಗೆ ಒಳೆ ಮಟ್ಟಿಸುವ ಕಾರ್ಯಕ್ರಮ ನಡೆಯಿತು. ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಕ್ತರು ತೆಂಗಿನಕಾಯಿ ಒಡೆದು ಜಯಘೋಷಗಳ ನಡುವೆ ಮೆರವಣಿಗೆ ನಡೆಸಿದರು. ಮಧ್ಯಾಹ್ನ 3 ಗಂಟೆ ವೇಳೆಗೆ ದೇವಾಲಯದ ಮುಂಭಾಗದಲ್ಲಿ ಅಗ್ನಿಕುಂಡ ಪ್ರವೇಶ ಕಾರ್ಯಕ್ರಮ ಜರುಗಿತು. ಅರ್ಚಕ ಶಂಕರಪ್ಪ ಮೊದಲಾಗಿ ಅಗ್ನಿಕುಂಡ ಪ್ರವೇಶ ಮಾಡುತ್ತಿದ್ದಂತೆ ಭಕ್ತರು ಭಕ್ತಿ ಪರವಶಾಗಿ ಅಗ್ನಿಕುಂಡದಲ್ಲಿ ನಡೆದು ಹರಕೆ ತೀರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಭಕ್ತರಿಗೆ ರಾಗಿ ಮುದ್ದೆ, ಹಲಸಿನಕಾಯಿ ಕಾಳು ಸಾರು ಸೇರಿದಂತೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಯಿತು. ರಾತ್ರಿ ನಡೆದ ಪಲ್ಲಕ್ಕಿ ಉತ್ಸವ, ಪೂಜಾ ಕುಣಿತ ಹಾಗೂ ಕರಗ ಮಹೋತ್ಸವ ಜಾತ್ರೆಗೆ ಮತ್ತಷ್ಟು ಮೆರುಗು ತಂದವು. ಮಾರಮ್ಮ ದೇವಾಲಯದಿಂದ ಕರಗ ಹೊರಬರುತ್ತಿದ್ದಂತೆ ಭಕ್ತರು ಮಲ್ಲಿಗೆ ಹೂವಿನ ಮಲೆ ಸುರಿಸಿ ಭಕ್ತಿ ಭಾವದಿಂದ ಸ್ವಾಗತಿಸಿದರು. ಗ್ರಾಮದ ಬೀದಿಗಳಲ್ಲಿ ಕರಗ ಮೆರವಣಿಗೆ ಸಂಭ್ರಮದಿಂದ ಸಾಗಿತ್ತು. ಕಳೆದ 3 ದಿನಗಳಿಂದ ಚಿಕ್ಕಹೊಸಳ್ಳಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದ್ದು, ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು, ಮುಖಂಡರು, ಯುವಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರ್ಷದಂತೆ ಈ ವರ್ಷ ಸಹ ಚಿಕ್ಕಹೊಸಳ್ಳಿಯ ಮಹದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಚಿಕ್ಕಹೊಸಳ್ಳಿ ಇವತ್ತು ಸುಸೂತ್ರವಾಗಿ ಎಲ್ಲ ಯುವ ಮಿತ್ರರ ಸಹಕಾರ, ಗ್ರಾಮದ ಹಿರಿಯರು ಏನಿವತ್ತು ನಮ್ಮ ಚಿಕ್ಕಹೊಸಳ್ಳಿಯಲ್ಲಿ ಇದ್ದಂಥ ಉದ್ಯಮಿಗಳು ಹೊರಗಡೆ ಹೋಗಿ ನೆಲೆಸಿಂತ ಇರುವಂಥ ಉದ್ಯಮಿಗಳು ಸಹ ನಮಗೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಕುಟುಂಬಗಳಿಗೂ ಒಳ್ಳೆಯದಾಗಲಿ. ಈ ಜಾತ್ರೆ ಸ್ಟಾರ್ಟ್ ಆಗಿ 20 ದಿನ ಆಯಿತು. 20 ದಿನದ ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬರ ಮನೆಯಲ್ಲೂ ಸಹ ದುಡಿದು ನಮ್ಮದೇ ಕೆಲಸ ಅಂತೇಳಿ ಈ ಜಾತ್ರಾ ಮಹೋತ್ಸವ ವರ್ಷ ಹೆಚ್ಚಿಗೆ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಅದೇ ರೀತಿ ಬರೋ ವರ್ಷ ಇನ್ನೂ ಯುವಕರಿಗೆ ದೇವರು ಅವ್ರಿಗೆ ದುಡಿಯೋಂಥ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಚಿಕ್ಕಹೊಸಳ್ಳಿಯ ಜಾತ್ರಾ ಮಹೋತ್ಸವನ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನಾವೆಲ್ಲ ಯುವ ಮಿತ್ರರಲ್ಲಿ ಕೇಳ್ಕೊಳ್ತಾ ಈ ಒಂದು ಜಾತ್ರೆಗೆ ಆಗಮಿಸಿದ ಎಲ್ಲ ಅಕ್ಕಪಕ್ಕದ ಒಂದು 20-25 ಹಳ್ಳಿಗಳಿಂದ ಜನ ಬರ್ತಾರೆ. ಆನೇಕಲ್ ತಾಲೂಕು ಆದ್ಯಂತ ಬರ್ತಾರೆ. ಈ ಅಕ್ಕಪಕ್ಕ ಗ್ರಾಮಗಳು ಎಲ್ಲ ಬಂದು ಸುಮಾರು ಒಂದು 4-5 ಸಾವಿರ ಜನ ಊಟ ಮಾಡ್ತಾರೆ. ದೇವ್ರ ಕೃಪೆಯಿಂದ ಮಳೆ ಇಲ್ಲ. ನಮಗೆ ವಿಶೇಷ ಏನಪ್ಪ ಅಂದರೆ ಯಪ್ಪನ ಪವಾಡ ತುಂಬ ಇದೆ. ಇಲ್ಲಿ ಮಹದೇಶ್ವರ ಸ್ವಾಮಿ ಪವಾಡ ತುಂಬ ಇದೆ. ನಿನ್ನೆ ರಾತ್ರಿ ಆರ್ಕೆಸ್ಟ್ರಾ ಆಯಿತು. ಮಳೆ ಸ್ಟಾರ್ಟ್ ಆಗಿ ಮಳೆ ನಿಂತು ಆರ್ಕೆಸ್ಟ್ರಾಕ್ಕೂ ಏನೂ ತೊಂದರೆ ಆಗಲಿಲ್ಲ. ಇವಾಗ ನೋಡ್ರಿ, ನೀವು ನೋಡ್ತಾ ಇದ್ದೀರಾ. ಇನ್ನೇನು ಊಟ ಆದಮೇಲೆ ಪ್ರತಿ ವರ್ಷ ಇದೇ ರೀತಿ ಊಟ ಆದಮೇಲೆ ಮಳೆ ಬರ್ತದೆ. ಇನ್ನೇನು ಒಂದು 1/2-3/4 ಗಂಟೆಯಲ್ಲಿ ಮಳೆ ಬರ್ತದೆ. ಈ ದೇವಸ್ಥಾನದ ಒಂದು ವಿಶೇಷವಾದಂಥ ಒಂದು ಶಕ್ತಿ ಆ ಅಪ್ಪನಲ್ಲಿ ಈ ಗ್ರಾಮಕ್ಕಿದೆ. ಹಾಗಾಗಿ ಎಲ್ಲ ನಡೆಸ್ಕೊಟ್ಟಂಥ ಮಹಾ ಭಕ್ತಾದಿಗಳಿಗೂ, ಯುವ ಮಿತ್ರರಿಗೂ, ತಾಯಿ ತಂದೆರಿಗೂ, ಈ ಚಿಕ್ಕಹೊಸಳ್ಳಿ ಎಲ್ಲ ಗ್ರಾಮದ ಸರ್ವತೋನ್ಮುಖ ಅಭಿವೃದ್ಧಿಗೆ ಶ್ರಮಿಸಿದಂಥ ಎಲ್ಲ ಯುವ ಮಿತ್ರರು ನಮಸ್ಕಾರ. ಜಾತ್ರಾ ಮಹೋತ್ಸವ ಅಂಗವಾಗಿ ಚಿಕ್ಕಹೊಸಳ್ಳಿ ಗ್ರಾಮಸ್ಥರು ಹಾಗೂ ಯುವಕ ಮಿತ್ರರು ಪ್ರೋತ್ಸಾಹ ತುಂಬ ಹೆಚ್ಚಿನ ಸಹಾಯ ಮಾಡಿ ಅನ್ನದಾನಕ್ಕೆ ಮತ್ತು ಅಕ್ಕಿ, ಏನೇ ಒಂದು ಥರದ ತಿಂಡಿ ತಿನಿಸುಗಳಿರ್ಬೋದು, ಯಾವುದೇ ರೀತಿಯ ಜವಾಬ್ದಾರಿಗಳನ್ನ ನಮ್ಮ ಯುವಕರು, ಚಿಕ್ಕಹೊಸಳ್ಳಿಯಲ್ಲಿ ಇದ್ದಂಥ ಯುವಕರು ವಹಿಸ್ಕೊಂಡು ನಮ್ಮದೇ ಜಾತ್ರೆ, ನಮ್ಮದೇ ಮನೆ ಕೆಲಸ ಅಂತ 25-30 ದಿನದಿಂದ ಕೆಲಸ ಮಾಡಿ ಇವತ್ತಿನ ದಿನ ಜಾತ್ರೆ ಸುಸೂತ್ರವಾಗಿ ಮಳೆ ಇಲ್ಲದ್ರೆ ಈ ಕೊಂಡದ ಕಾರ್ಯಕ್ರಮ ಎಲ್ಲ ಸಂಪೂರ್ಣವಾಗಿ ನೆರವೇರಿಸಿದೆ. ಚಿಕ್ಕಹೊಸಳ್ಳಿ ಜನತೆಗೆ ನನ್ನ ಅಭಿನಂದನೆಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸುಮಾರು ವರ್ಷಗಳಿಂದ, ಹಳೆ ಕಾಲದಿಂದ, ಪುರಾತನ ಕಾಲದಿಂದ ನಡೆಸ್ಕೊಂಡು ಬರ್ತಾಯಿದ್ರು. ಕೆಲವು ವರ್ಷದ ಹಿಂದೆ ಕಾಲ ಯಾಕೋ ನಿಲ್ಲಿಸಿದ್ರು. ಮತ್ತು ನಮ್ಮ ಹುಡುಗರೆಲ್ಲ ಮಾತಾಡಿ ಸುಮಾರು ವರ್ಷಗಳು ಇಂದ ನಡ್ಸೋಕ್ಕೆ ಎಲ್ಲ ಊರೆಲ್ಲ ಸೇರಿ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಹಿಂಗೆ ನಿಮ್ಮ ಸಹಕಾರನೂ ಬೇಕಾಗುತ್ತೆ ನಮಗೆ. ತುಂಬ ಊರು ಬಿಟ್ಟು ಹೊರಗಡೆ ಹೋಗಿರೋಂಥ ಜನ ಎಲ್ಲ ಒಳ್ಳೆ ಸಹಕಾರ ಕೊಡ್ತಾಯಿದ್ದಾರೆ. ಅವ್ರ ಕೃಪೆಯಿಂದ ಹಾಗೂ ಮತ್ತು ಊರಿನ ಏನು ಜನ ಇದ್ದಾರೆ ಅವ್ರ ಕೃಪೆಯಿಂದ ಈ ಜಾತ್ರೆ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸುಮಾರು ಒಂದು 3-4 ಸಾವಿರ ಜನ ಊಟ ಮಾಡಿ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ.
ಈ ಥರ ಮಳೆ ಬರ್ತದೆ ಅಂತ ಇರ್ತಾರೆ. ಮಳೆ ಯಾವುದೇ ಕಾರಣಕ್ಕೂ ರಾತ್ರಿ ಹಂಗೆ ಮಳೆ ಬಂದು ನಿಲ್ತು, ತಣ್ಣಗಿತ್ತು, ಎಲ್ಲ ಆರ್ಕೆಸ್ಟ್ರಾ ಎಲ್ಲ ಆಯಿತು. ಮತ್ತು ಈಗ ಎಲ್ಲ ಊಟಗಳೆಲ್ಲ ಮುಗ್ದಿದೆ. ಮತ್ತು ಇನ್ನು ಅಚ್ಯುತ್ ರಾಜ್ ಅವರು ಹೇಳ್ದಂಗೆ ಅರ್ಧ ಮುಕ್ಕಾಲು 1 ಅವರಲ್ಲಿ ಮಳೆ ಬರ್ತದೆ, ಮತ್ತೆ ನಿಲ್ತದೆ. ರಾತ್ರಿ ಪಲ್ಲಕ್ಕಿ ಮತ್ತೆ ಯಥಾಸ್ಥಿತಿ ಕರ್ಗ ಇದೆ, 2-2.5 ಕರ್ಗ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಕೋರ್ಕೊಳ್ತಾ ಇದ್ದೀವಿ. ಜಾತ್ರೆಗೆ ಸುತ್ತಮುತ್ತಲ ಹಳ್ಳಿ ಜನಗಳ ಸಹಕಾರದಿಂದ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು ಎಂದು ಯಾವಾಗಲೂ ಇರಬೇಕು ಅಂತ ಹೇಳಿ 2 ಮಾತು ನಾನು ಮುಗಿಸ್ತಾ ಇದ್ದೀನಿ. ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ನಾವು ಏರ್ಪಡಿಸಿದ್ವಿ. ಈ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಸಾವಿರಾರು ಜನ ಬಂದು ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ಒಂದು 3-4 ಸಾವಿರ ಜನಕ್ಕೆ ಅನ್ನದಾನ ವ್ಯವಸ್ಥೆಯನ್ನು ಮಾಡಿದ್ವಿ. ತುಂಬ ವ್ಯವಸ್ಥಿತವಾಗಿ ನಮ್ಮ ಚಿಕ್ಕೋಸಳ್ಳಿಯ ಗ್ರಾಮದ ಭಕ್ತಾದಿಗಳು ಹಾಗೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಇಲ್ಲಿನ ಯುವಕರು ತುಂಬ ಉತ್ಸಾಹದಿಂದ ಈ ಊಟ ಬಡಿಸೋದಾಗಲಿ ಮತ್ತು ಜಾತ್ರಾ ಕಾರ್ಯಕ್ರಮಗಳಿಗೆ ಸೌದೆ ಹೊಡೆಯೋದಾಗಲಿ, ಹಾಗೆ ಜಾತ್ರಾ ವಿಶೇಷವಾಗಿ ಏನೇ ಕೆಲಸ ಇದ್ರೂ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ಈ ತಮ್ಮೆಲ್ಲರ ಮುಖಾಂತರ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ಮುಂದಿನ ವರ್ಷವೂ ಸಹ ಇದೇ ರೀತಿ ಮಾದೇಶ್ವರ ಜಾತ್ರೆಯನ್ನು ಇನ್ನೂ ವಿಜೃಂಭಣೆಯಿಂದ ನಡೆಸೋದಕ್ಕೆ ಏರ್ಪಾಡು ಮಾಡ್ತೀವಿ ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತೀನಿ. ಈ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ, ಮಹದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ತುಂಬ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ. ಈ ಜಾತ್ರೆಗೆ ಅನ್ನದಾನಕ್ಕಾಗಿ ಮತ್ತು ಇಲ್ಲಿನ ಜನಗಳಿಗೆಲ್ಲ ಪ್ರೋತ್ಸಾಹ ನೀಡಿದ ಎಲ್ಲ ಊರಿನ ಗ್ರಾಮಸ್ಥರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು